This is question number 149 from 175 IIoT PDF. So many students are asking to explain this question. So today I'm doing this. I'll read the question first. The question is asking, an IT company decides to provide free access to public cloud dedicated to higher education. Which one of the three cloud computing delivery models, SaaS, PaaS, IaaS, should it embrace and why? And what application would be the most beneficial for the student? And will this solution have an impact on distance learning and why? So many questions in one question only. And the question is asking which three cloud computing delivery models. They are delivery models, not deployment models. Deployment model means public, private, and hybrid. They are asking you to explain delivery models such as SaaS, SaaS, PaaS, and IaaS would be the best for IT company to offer free access, especially for higher education students. And it also asks what kind of application, software, or tools would be most helpful for students if the cloud service is provided. Finally, the question wants to know if offering this type of cloud solution would make a difference for students learning remotely ಅಂತ ಕೇಳ್ತಾ ಇದೆ. And why that might be the case ಅನ್ನೋದು ಇಷ್ಟು ಕ್ವಶನ್ ಅದು ಮೀನಿಂಗು. ಓಕೆ, ಸೊ ಫಸ್ಟ್ ನಾನು ನಿಮ್ಗೆ ಸಾಸ್ ಅಂದ್ರೇನು, ಪಾಸ್ ಅಂದ್ರೇನು, ಅಯಾಸ್ ಅಂದ್ರೇನು ಅನ್ನೋದನ್ನ ಫಸ್ಟ್ ಒಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮ್ಗೆ ನೀವು ಹೈಯರ್ ಎಜುಕೇಶನ್ಗೆ ಅದು ಹೇಗೆ ಬೆನಿಫಿಟ್ ಆಗುತ್ತೆ ಅಂತ ನೀವು ಡಿಸೈಡ್ ಮಾಡ್ಬೋದು. ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾವುದು ಬೆಸ್ಟ್ ಅನ್ನೋದು ನಾನು ಹೇಳ್ತೀನಿ, ನೀವು ಯಾವುದಾದ್ರೂ ಹೇಳ್ಬೋದು. ಅದಕ್ಕೆ ನೀವು ಜಸ್ಟಿಫಿಕೇಶನ್ ಕೊಡಬೇಕು. ಇದೇ ಆ ಸಾಸೆ ಹೇಳಬೇಕು, ಪಾಸೆ ಹೇಳಬೇಕು ಅಂತ ಇಲ್ಲ, ಇದಕ್ಕೆ ಜನರಲ್ ಕ್ವಶನ್ ಆಗಿರೋದ್ರಿಂದ. So let me explain SaaS first. SaaS stands for Software as a Service. So it is like renting fully furnished and fully serviced apartment. So first SaaS ಹೇಳೋಕ್ಕಿಂತ ಮುಂಚೆ ನಾನು ನಿಮಗೆ ಪಾಸ್ ಅಥವಾ ಅಯಾಸ್ ಹೇಳ್ತೀನಿ. ಓಕೆ, ಸೊ ಅವಾಗ ಸಾಸ್ ಅರ್ಥ ಆಗುತ್ತೆ. ಅಯಾಸ್ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್ ಅಂತ. ಸೊ ದ ಪ್ರೊವೈಡರ್ ಸಪ್ಲೈಸ್ ರಾ ಇನ್ಫ್ರಾಸ್ಟ್ರಕ್ಚರ್. ಏನು ಪ್ರೊವೈಡ್ ಮಾಡ್ತಾರಲ್ಲ ಇವರು ಸಾಸ್ ಪ್ರೊವೈಡರ್ಸು, ಅವರು ರಾ ಇನ್ಫ್ರಾಸ್ಟ್ರಕ್ಚರ್ನ ಪ್ರೊವೈಡ್ ಮಾಡ್ತಾರೆ. ಒಂದು ಬೆಸ್ಟ್ ಎಕ್ಸಾಂಪಲ್, ಇಟ್ ಈಸ್ ಲೈಕ್ ರೆಂಟಿಂಗ್ ಎನ್ ಎಂಟಿ ಅಪಾರ್ಟ್ಮೆಂಟ್. ಅಪಾರ್ಟ್ಮೆಂಟ್ ಕಟ್ಸಿ ಎಂಟಿ ಅಪಾರ್ಟ್ಮೆಂಟ್ ನಿಮ್ಗೆ ಕೊಡ್ತಾರೆ. ಅದರಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಸೋಫಾ ಇಲ್ಲ, ಚೇರ್ ಇಲ್ಲ, ಡೈನಿಂಗ್ ಟೇಬಲ್ ಇಲ್ಲ. ದೇ ವಿಲ್ ಗಿವ್ ಜಸ್ಟ್ ಎಂಟಿ ಅಪಾರ್ಟ್ಮೆಂಟ್. ಸೊ ವೇರ್ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಸೆಟ್ಟಿಂಗ್ ಅಪ್ ಎವ್ರಿಥಿಂಗ್. ನೀವು ಖಾಲಿ ಅಪಾರ್ಟ್ಮೆಂಟ್ ತಗೊಂಡು ಬರೀ ರೂಮ್ ಇದೆ, ಓಪನ್ ರೂಮ್, ಓಪನ್ ಹಾಲ್, ಓಪನ್ ಕಿಚನ್, ನಥಿಂಗ್ ಇಸ್ ದೇರ್. ಸೊ ನೀವು ಎಲ್ಲ ಸೆಟಪ್ ಮಾಡಬೇಕು. ಫರ್ನಿಚರ್ಸ್ ಸೆಟಪ್ ಮಾಡಬೇಕು, ಅಪ್ಲಯನ್ಸಸ್, ಫ್ರಿಜ್ಜು, ಟಿವಿ, ಮತ್ತೆ ಗ್ಯಾಸ್ ಸೆಟಪ್ ಮಾಡ್ಕೋಬೇಕು. ಇದೆಲ್ಲ ಆಮೇಲೆ ನೀವು ಮಾಡ್ಕೊಳ್ತೀರಾ. ಸೊ ಇದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್ ಅಂತಾರೆ. ಏನು, ಜಸ್ಟ್ ಎಂಟಿ ಅಪಾರ್ಟ್ಮೆಂಟ್ ಅನ್ನ ನಿಮಗೆ ಕೊಡೋದು. ಇದನ್ನ ಕಂಪ್ಯೂಟರ್ IIoT ರಿಲೇಟೆಡ್ ಹೇಳೋದಾದ್ರೆ, ಇಟ್ ಪ್ರೊವೈಡ್ಸ್ ಸಪ್ಲೈಸ್ ಅ ರಾ ಇನ್ಫ್ರಾಸ್ಟ್ರಕ್ಚರ್. ಸೊ ವರ್ಚುವಲ್ ಸರ್ವರ್ಸ್, ಸ್ಟೋರೇಜ್, ನೆಟ್ವರ್ಕಿಂಗ್ ರಿಸೋರ್ಸಸ್. ಸೊ ರಾ ಇನ್ಫ್ರಾಸ್ಟ್ರಕ್ಚರ್ನ ನಿಮಗೆ ಕೊಡ್ತಾರೆ. ಓಕೆನಾ? ಸೊ ಡೆವಲಪರ್ಸ್ ಮ್ಯಾನೇಜ್ ಎವ್ರಿಥಿಂಗ್ ಅಬೌವ್ ದ ಇನ್ಫ್ರಾಸ್ಟ್ರಕ್ಚರ್ ಲೇಯರ್. ಡೆವಲಪರ್ಸು ಅವ್ರು ಮ್ಯಾನೇಜ್ ಮಾಡ್ಕೊಳ್ತಾರೆ. ಇಟ್ ಮೀನ್ಸ್ ದೇ ನೀಡ್ ಟು ಇನ್ಸ್ಟಾಲ್ ಆಪರೇಟಿಂಗ್. ಅವರೇ ಆಪರೇಟಿಂಗ್ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಲೈಕ್ ನಾವು ಡೈನಿಂಗ್ ಹಾಲ್ ಹಾಕೋತೀವ, ಡೈನಿಂಗ್ ಟೇಬಲ್ ಹಾಕೋತೀವಲ್ಲ, ಆ ಥರ. ಸೊ ಅವರೇ ಆಪರೇಟಿಂಗ್ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡ್ಕೋಬೇಕು, ಅವರೇ ಡೇಟಾಬೇಸನ್ನು ಸೆಟಪ್ ಮಾಡ್ಕೋಬೇಕು, ಅವರೇ ನೆಟ್ವರ್ಕನ್ನು ಕಾನ್ಫಿಗರ್ ಮಾಡಬೇಕು, ಅವರೇ ಸೆಕ್ಯೂರಿಟಿ ಮೆಜರ್ಸನ್ನು ಹ್ಯಾಂಡಲ್ ಮಾಡಬೇಕು. ಎಲ್ಲ ಡೆವಲಪರ್ಸ್ ಮ್ಯಾನೇಜ್ ಎವ್ರಿಥಿಂಗ್. IaaS providers, they just give the infrastructure. ಸೊ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಒಂದು ಸರ್ವರ್ ಕೊಡ್ತಾರೆ, ವರ್ಚುವಲ್ ಸರ್ವರ್ ಕೊಡ್ತಾರೆ, ಸ್ಟೋರೇಜ್ ಕೊಡ್ತಾರೆ, ನೆಟ್ವರ್ಕಿಂಗ್ ರಿಸೋರ್ಸಸ್ ಕೊಡ್ತಾರೆ. ಬಟ್ ಸೆಟಪ್ ಮಾಡೋದೆಲ್ಲ ನಾವು. ಇದು IaaS ಬಗ್ಗೆ. IaaS ಅಂದ್ರೆ ಗೊತ್ತಾಯ್ತು ಅನ್ಕೊಳ್ತೀನಿ. ನೆಕ್ಸ್ಟ್ ಈಗ ಪಾಸ್ ಹೇಳ್ತೀನಿ. ಪಾಸ್ ಅಂದ್ರೆ ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್. ಸೊ ಈಗ ಇದನ್ನು ಅಪಾರ್ಟ್ಮೆಂಟ್ ಎಕ್ಸಾಂಪಲ್ ಇಟ್ಕೊಂಡು ಹೇಳ್ತೀನಿ. ಇಟ್ ಈಸ್ ಲೈಕ್
ರೆಂಟಿಂಗ್ ಫರ್ನಿಚರ್ಡ್ ಅಪಾರ್ಟ್ಮೆಂಟ್. ಸೊ ಅವಾಗಲೇ ಐಆಸಲ್ಲಿ ಖಾಲಿ ಅಪಾರ್ಟ್ಮೆಂಟ್ ಕೊಟ್ಟಿದ್ರು, ಇದು ಫರ್ನಿಚರ್ಡ್ ಅಪಾರ್ಟ್ಮೆಂಟ್. ಫರ್ನಿಚರು ಅವ್ರು ಕೊಟ್ಟಿದ್ದಾರೆ. ಸೊ ವೇರ್ ಯು ಜಸ್ಟ್ ನೀಡ್ ಟು ಬ್ರಿಂಗ್ ಯುವರ್ ಪರ್ಸನಲ್ ಐಟಮ್ಸ್, ನಿಮ್ಮ ಬರೀ ಪರ್ಸನಲ್ ಐಟಮ್ಸ್ ತಂದು ಇಟ್ಕೊಳ್ಳೋದಷ್ಟೇ. ಅವರೇ ಫರ್ನಿಚರ್ ಹಾಕಿದ್ದಾರೆ, ಸೋಫಾ ಹಾಕಿದ್ದಾರೆ, ಡೈನಿಂಗ್ ಟೇಬಲ್ ಇಟ್ಕೊಟ್ಟಿದ್ದಾರೆ. ಸೊ ನಾವು ನಮ್ಮ ಐಟಮ್ಸನ್ನು ತಂದು ಹಾಕಬೇಕು, ಅಂದರೆ ಸೆಟಪ್ ಮಾಡ್ಕೋಬೇಕು. ಆ್ಯಂಡ್ ಮೇಕ್ ಇಟ್ ಯುವರ್ ಓನ್. ಸೊ ಅವನ್ನೆಲ್ಲ ಟಿವಿನ ಫಿಕ್ಸ್ ಮಾಡಿ ನಿಮ್ಮದೇ ಅದು ಟಿವಿ, ಫ್ರಿಜ್ಜು. ಸೊ ಬಟ್ ದ ಎಸೆನ್ಷಿಯಲ್ ಆರ್ ಆಲ್ರೆಡಿ ದೇರ್. ಅದಕ್ಕೆಲ್ಲ ಪಾಯಿಂಟ್ಸ್ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ, ಪ್ಲಗ್ ಹಾಕಿ ಕೊಟ್ಟಿದ್ದಾರೆ, ಬರೀ ನೀವು ನಿಮ್ಮ ಡಿವೈಸ್ ತಂದು ಕನೆಕ್ಟ್ ಮಾಡ್ಕೊಳ್ಳೋದು. ಸೊ ಇದಕ್ಕೆ ರೆಂಟಿಂಗ್ ಫರ್ನಿಚರ್ಡ್ ಅಪಾರ್ಟ್ಮೆಂಟ್ ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್ ಅಂತಾರೆ. ಓಕೆನಾ. ನೆಕ್ಸ್ಟ್ ಇಲ್ಲಿ IoT ರಿಲೇಟೆಡ್ ಹೇಳೋದಾದ್ರೆ, ಡೆವಲಪರ್ಸ್ ಫೋಕಸ್ ಮೇನ್ಲಿ ಆನ್ ದ ಅಪ್ಲಿಕೇಶನ್ ಲೇಯರ್. ಅಪ್ಲಿಕೇಶನ್ ಲೇಯರ್ ಅಲ್ಲಿ ಫೋಕಸ್ ಮಾಡ್ತಾರೆ. ಹಂಗಂದ್ರೆ ಏನು? ರೈಟಿಂಗ್ ಅಂಡ್ ಕಸ್ಟಮೈಸಿಂಗ್ ದ ಸಾಫ್ಟ್ವೇರ್ನ ಕಸ್ಟಮೈಸ್ ಮಾಡೋದು ವಿದೌಟ್ ಹ್ಯಾಂಡ್ಲಿಂಗ್ ಎನಿ ಆಪರೇಟಿಂಗ್ ಸಿಸ್ಟಮ್ ಆರ್ ಡೇಟಾಬೇಸ್ ಸೆಟಪ್ or network configuration. They just focus on the application layer. So the provider offers not only infrastructure, but they manage the platform with pre-configured operating system and middleware, ಮತ್ತೆ some development tools ಅದನ್ನೆಲ್ಲ ಆಫರ್ ಮಾಡ್ತಾರೆ. ದ ಪ್ರೊವೈಡರ್ಸ್ ಆಫರ್ಸ್ ನಾಟ್ ಓನ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಡೋದ್ರ ಜೊತೆಗೆ ದೇ ಆಲ್ಸೋ ಮ್ಯಾನೇಜ್ ಪ್ಲಾಟ್ಫಾರ್ಮನ್ನು ಮ್ಯಾನೇಜ್ ಮಾಡ್ತಾರೆ. ಏನಂದರೆ ಆಪರೇಟಿಂಗ್ ಸಿಸ್ಟಮನ್ನು ಮೊದಲೇ ಕಾನ್ಫಿಗರ್ ಮಾಡಿರ್ತಾರೆ, ಮಿಡ್ಲ್ವೇರನ್ನು ಕಾನ್ಫಿಗರ್ ಮಾಡಿರ್ತಾರೆ, ಡೆವಲಪ್ಮೆಂಟ್ ಟೂಲ್ಸನ್ನು ಕಾನ್ಫಿಗರ್ ಮಾಡ್ತಾರೆ. ನೆಕ್ಸ್ಟ್ ಸಾಫ್ಟ್ವೇರ್ ಆಸ್ ಎ ಸರ್ವಿಸ್, ಸಾಸ್. ಐಯಾಸ್ ಅಂದ್ರೆ ಗೊತ್ತಾಯ್ತಲ್ವಾ, ಖಾಲಿ ಅಪಾರ್ಟ್ಮೆಂಟ್ ಕೊಡೋದು. ಪಾಸ್ ಅಂದ್ರೆ ಏನು? ಅಪಾರ್ಟ್ಮೆಂಟ್ ಜೊತೆಗೆ ಸ್ವಲ್ಪ ಫರ್ನಿಚರ್ಸ್ನು ಕೊಟ್ಟಿರ್ತಾರೆ, ನಮ್ಮ ಐಟಮ್ಗಳನ್ನು ತಂದು ಇಟ್ಕೊಳ್ಳೋದು ಅಷ್ಟೇ ನಾವು. ಇನ್ನು ಸಾಸ್ ಅಂದ್ರೆ ಏನು? ಸಾಸ್ ಅಂದ್ರೆ ಸಾಫ್ಟ್ವೇರ್ ಆಸ್ ಎ ಸರ್ವಿಸ್. ಇಟ್ ಈಸ್ ಲೈಕ್ ರೆಂಟಿಂಗ್ ಫುಲ್ಲಿ ಫರ್ನಿಚರ್ಡ್ ಅಂಡ್ ಫುಲ್ಲಿ ಸರ್ವಿಸ್ಡ್ ಅಪಾರ್ಟ್ಮೆಂಟ್. ಎಲ್ಲ ಫುಲ್ ಖಾಲಿ ರೂಮಲ್ಲಿ ಎಲ್ಲ ಫರ್ನಿಚರ್ಸ್ ಹಾಕಿ ಸರ್ವಿಸ್ ಕೂಡ ಕೊಡೋಂಥದ್ದು ಫುಲ್ಲಿ ಸರ್ವಿಸ್ಡ್ ಅಪಾರ್ಟ್ಮೆಂಟ್. ಸೊ ಅದನ್ನ ಸಾಸ್ ಅಂತ ಹೇಳ್ತಾರೆ. ಎವ್ರಿಥಿಂಗ್ ಈಸ್ ಆಲ್ರೆಡಿ ಸೆಟಪ್. ಫ್ರಿಜ್ಜು ಅವರೇ ಕೊಟ್ಟಿದ್ದಾರೆ, ಟಿವಿನೂ ಅವರೇ ಕೊಟ್ಟಿದ್ದಾರೆ, ಗ್ಯಾಸ್ ಸೆಟಪ್ ಮಾಡಿ ಕೊಟ್ಟಿದ್ದಾರೆ, ಸೋಫಾ ಹಾಕಿದ್ದಾರೆ, ಡೈನಿಂಗ್ ಟೇಬಲ್ ಹಾಕಿದ್ದಾರೆ, ಎವ್ರಿಥಿಂಗ್ ದೇ ಹ್ಯಾವ್ ಗಿವನ್. ಸೊ what I should do? I should go and live ಅಷ್ಟೇ. So everything is already set up and ready to use. Furnitures, appliances, even utensils, all are arranged for you. You just move in and start living there without needing to set anything up or manage repairs. ಏನು ನೀವು ಮ್ಯಾನೇಜ್ ಮಾಡೋದಿಲ್ಲ, ರಿಪೇರಿ ಮಾಡೋದಿಲ್ಲ, ಎವ್ರಿಥಿಂಗ್ ಈಸ್ ರೆಡಿ. ಮೇಂಟೆನೆನ್ಸು ಅವರೇ ಮಾಡ್ತಾರೆ. ಏನಾದರೂ ಫ್ರಿಜ್ ಕೆಟ್ಟು ಹೋದರೆ ಅವರೇ ಬಂದು ರಿಪೇರಿ ಮಾಡಿಕೊಡ್ತಾರೆ. ಮೇಂಟೆನೆನ್ಸ್, ಅಪ್ಗ್ರೇಡ್ಸ್, ಸರ್ವಿಸಸ್, ಕ್ಲೀನಿಂಗ್ ಮಾಡೋದು, ರಿಪೇರಿ ಮಾಡೋದು, ಆಲ್ ಆರ್ ಹ್ಯಾಂಡಲ್ಡ್ ಬೈ ದ ಮ್ಯಾನೇಜ್ಮೆಂಟ್. ಅದೇನು ಪ್ರೊವೈಡ್ ಮಾಡ್ತಾರಲ್ಲ ಸಾಸ್ ಪ್ರೊವೈಡರ್ಸ್, ಅವರು ಹೆಲ್ಪ್ ಮಾಡ್ತಾರೆ. ಸೊ ಈ ಥರ ಇನ್ ಸಾಫ್ಟ್ವೇರ್ ಈಸ್ ಫುಲ್ಲಿ ಬಿಲ್ಟ್ and hosted and it is maintained by the provider. You just log in and start living it. Computer IoT related ಹೇಳೋದಾದ್ರೆ ಇನ್ ಸಾಫ್ಟ್ವೇರ್ ಇಸ್ ಫುಲ್ ಬಿಲ್ಟ್ ಆಗಿರುತ್ತೆ, ಮತ್ತೆ ಹೋಸ್ಟ್ ಮಾಡಿರ್ತಾರೆ, ಮತ್ತೆ ಮೇಂಟೈನು ಮಾಡ್ತಾರೆ. ಯು ಜಸ್ಟ್ ಲಾಗಿನ್, ಜಸ್ಟ್ ಬರೀ ಲಾಗಿನ್ ಆಗೋದು, ಯೂಸ್ ದಟ್ ಸಾಫ್ಟ್ವೇರ್, ಲಾಗಿನ್ ಆಗೋದು, ಯೂಸ್ ಮಾಡೋದು, ವಿದೌಟ್ ವರಿಂಗ್ ಅಬೌಟ್ ಸೆಟಪ್, ವಿದೌಟ್ ವರಿಂಗ್ ಅಬೌಟ್ ಇನ್ಫ್ರಾಸ್ಟ್ರಕ್ಚರ್. ಇಟ್ ಈಸ್ ಲೈಕ್ ಯುವರ್ LMS. ನೀವು LMS ಅಲ್ಲಿ ಏನು ಮಾಡ್ತೀರಿ? ಲಾಗಿನ್ ಆಗ್ತೀರಿ, ಓದಕ್ಕೆ ಶುರು ಮಾಡ್ತೀರಿ. ಸೊ ಎಲ್ಲ ಅದು ಆಲ್ರೆಡಿ ಅವರೇ ಸೆಟಪ್ ಮಾಡಿಟ್ಟಿದ್ದಾರೆ. ಸೊ ಸಾಫ್ಟ್ವೇರ್ ಬರೆದಿಟ್ಟಿದ್ದಾರೆ, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಇದೆ, ಡೇಟಾ ಸ್ಟೋರ್ ಆಗಿದೆ. ಯು ಗೋ ಆ್ಯಂಡ್ ಲಾಗಿನ್ ಆ್ಯಂಡ್ ಯೂಸ್ ದಟ್. ಈವನ್ ಸ್ಟೂಡೆಂಟ್ಸ್ ಆರ್ ಟೀಚರ್ಸ್, ದಟ್ ಈಸ್ ಕಾಲ್ಡ್ ಆಸ್ ಅ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್. ಓಕೆ. ಸೊ ಇಷ್ಟು ನೀವು ಮೊದಲು ಈ ಸಾಫ್ಟ್ವೇರ್ ಅಂದ್ರೆ ಏನು, ಸಾಸ್ ಅಂದ್ರೆ ಏನು, ಪಾಸ್ ಅಂದ್ರೆ ಏನು, ಐಯಾಸ್ ಅಂದ್ರೆ ಏನು ಕಲ್ತ್ರಿ. ಇವಾಗ ಒಂಚೂರು ಇಲ್ಲಿ ಕೊಟ್ಟಿರೋ ಆನ್ಸರ್ ಪ್ರಕಾರ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೊಲಾಬ್ರೇಷನ್ ಆ್ಯಂಡ್ ಪ್ರೊಡಕ್ಟಿವ್ ಟೂಲ್ಸ್, ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ವರ್ಚುವಲ್ ಲ್ಯಾಬ್ಸ್ ಅಂತ ಒಂದಷ್ಟು ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ದ ಆನ್ಸರ್ ಈಸ್ ಸಜೆಸ್ಟಿಂಗ್ ದಟ್ IT company wants to help higher education by offering free access to cloud platform ಅಂತ ಕ್ವಶನ್ ಅಲ್ಲಿ ಹೇಳಿದ್ದು.
ಸೊ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ವುಡ್ ಬಿ ದ ಬೆಸ್ಟ್ ಚಾಯ್ಸ್. ನನ್ನ ಪ್ರಕಾರ ಸಾಸ್ ಈಸ್ ಬೆಸ್ಟ್ ಅಂತೀನಿ. ಯಾಕಂದ್ರೆ ನಾನು ಆಸ್ ಅ ಸ್ಟೂಡೆಂಟ್ ಆರ್ ಆಸ್ ಅ ಟೀಚರ್ ನಾನು ಅದನ್ನೇನು ಡೆವಲಪ್ ಮಾಡೋದು ಬೇಕಾಗಿಲ್ಲ. ಐ ಜಸ್ಟ್ ವಾಂಟ್ ಟು ಯೂಸ್ ಇಟ್. ಅದಕ್ಕೆ ನಾನು ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಇಸ್ ಅ ಬೆಸ್ಟ್ ಸರ್ವಿಸ್ ಅಂತ ನಾನು ಆನ್ಸರ್ ಕೊಡ್ತೀನಿ. ದಿಸ್ ಈಸ್ ಬಿಕಾಸ್ ಸಾಸ್ ವುಡ್ ಅಲೌ ಸ್ಟೂಡೆಂಟ್ಸ್ ಟು ಯೂಸ್ ಕ್ಲೌಡ್ ಬೇಸ್ಡ್ ಆಪ್ಸ್ without worrying about setting up or without worrying about managing the system. ಸೊ ಕೊಲಾಬ್ರೇಷನ್ ಟೂಲ್ಸ್ ಅದರಲ್ಲಿ ಒಂದಷ್ಟು ಬರ್ತವೆ. ಏನಂದ್ರೆ ಸಮ್ ಎಕ್ಸಾಂಪಲ್ಸ್ ಟೂಲ್ಸ್ ಬಗ್ಗೆ ಕೇಳಿದ್ರಲ್ಲ ಕ್ವಶನ್ ಅಲ್ಲಿ, ಹೆಲ್ಪ್ಫುಲ್ ಟೂಲ್ಸ್ ಫಾರ್ ಸ್ಟೂಡೆಂಟ್ಸ್ ಯಾವ್ಯಾವುದು ಅಂದ್ರೆ ಕೊಲಾಬ್ರೇಷನ್ ಟೂಲ್ಸ್ ಅಂತ ಆನ್ಸರ್ ಅಲ್ಲಿದೆ. ಕೊಲಾಬ್ರೇಷನ್ ಟೂಲ್ಸ್ ಅಂದ್ರೆ ಏನು? ಇಟ್ ಈಸ್ ಲೈಕ್ ಗೂಗಲ್ ವರ್ಕ್ ಸ್ಪೇಸ್ ತರ ಅಥವಾ ಮೈಕ್ರೋ ಆಫೀಸ್ 365 ಆ ತರ, ವಿಚ್ ವಿಲ್ ಹೆಲ್ಪ್ ದ ಸ್ಟೂಡೆಂಟ್ಸ್ ಟು ವರ್ಕ್ ಟುಗೆದರ್. So, and organize tasks and communication with the teachers. They can communicate with the teachers also. So, one more tool is a helpful tool, LMS, Learning Management System. So, it is like Blackboard. One more example ಕೊಟ್ಟಿದ್ದಾರೆ ಇಲ್ಲಿ, ಕ್ಯಾನ್ವಾಸ್ ಅಂಡ್ ಮೂಡಲ್ ಅಂತ, ವಿಚ್ ಹೆಲ್ಪ್ ಸ್ಟೂಡೆಂಟ್ ಅಕ್ರಾಸ್ ದ ಕೋರ್ಸ್ ಮೆಟೀರಿಯಲ್ ನಮಗೆ ಸಿಗುತ್ತೆ. ಅಸೈನ್ಮೆಂಟ್ ನಾವು ಸಬ್ಮಿಟ್ ಮಾಡ್ಬೋದು LMS ಅಲ್ಲಿ. ಮತ್ತೆ ಕ್ಲಾಸ್ಮೇಟ್ಸ್ ಜೊತೆಗೆ ನಾವು ಕನೆಕ್ಟ್ ಆಗ್ಬೋದು, ಟೀಚರ್ಸ್ ಜೊತೆ ಕನೆಕ್ಟ್ ಆಗ್ಬೋದು, ವಿಡಿಯೋಗಳನ್ನ ನೋಡ್ಬೋದು, PPTನ ಡೌನ್ಲೋಡ್ ಮಾಡ್ಕೋಬಹುದು. ಇದೆಲ್ಲ ನಮಗೆ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಟೂಲ್ ಇಂದ ಸಿಗುತ್ತೆ. ನೆಕ್ಸ್ಟ್ ವರ್ಚುವಲ್ ಲ್ಯಾಬ್ ಅಂತ ಬರುತ್ತೆ. ವರ್ಚುವಲ್ ಲ್ಯಾಬ್ ಅಂದ್ರೆ ಏನು? ಇಟ್ ಅಲೋ ಸ್ಟೂಡೆಂಟ್ಸ್ ಟು ಯೂಸ್ ಸ್ಪೆಷಲೈಸ್ಡ್ ಸಾಫ್ಟ್ವೇರ್ ಅಂಡ್ ಇಕ್ವಿಪ್ಮೆಂಟ್ ಆನ್ಲೈನ್ ಅಲ್ಲೇ ಲ್ಯಾಬ್ ಮಾಡೋದು. ಹೇಗಂದ್ರೆ ಒಂದು ಸ್ಪೆಷಲೈಸ್ಡ್ ಸಾಫ್ಟ್ವೇರ್ ಇರುತ್ತೆ, ಇಕ್ವಿಪ್ಮೆಂಟ್ಸ್ ಅನ್ನು ಆನ್ಲೈನ್ ಅಲ್ಲಿ ತಗೊಂಡು ಫಿಸಿಕಲಿ ಮಾಡೋ ಬದಲು ವರ್ಚುವಲ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡೋದು, ಅದಕ್ಕೆ ವರ್ಚುವಲ್ ಲ್ಯಾಬ್ ಅಂತಾರೆ. ಸೊ ಪ್ರೊವೈಡಿಂಗ್ ದಿಸ್ ಫ್ರೀ ಆಕ್ಸೆಸ್ ಟು ಸಚ್ ಕ್ಲೌಡ್ ಬೇಸ್ಡ್ ಸರ್ವಿಸಸ್ ವಿಲ್ ಮೇಕ್ ದ ಡಿಸ್ಟನ್ಸ್ ಲರ್ನಿಂಗ್ ಈಸಿಯರ್ by removing the barriers, and which allows the students to participate from anywhere. ಕರ್ನಾಟಕದಲ್ಲಿ ಯಾವುದೇ ರೂರಲ್ ಅಲ್ಲಿ ಪ್ಲೇಸ್ ಅಲ್ಲಿ ಕೂತ್ಕೊಂಡು ನೀವು LMS ಎಕ್ಸೆಸ್ ಮಾಡಬಹುದಲ್ವಾ? ಸೊ ಹೀಗಾಗಿ ಅದು ನಮಗೆ ಹೆಲ್ಪ್ ಆಗುತ್ತೆ. ಇಟ್ ವುಡ್ ಆಲ್ಸೋ ಲೋವರ್ ದ ಕಾಸ್ಟ್ ಫಾರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಬೈ ಶೇರಿಂಗ್ ದ ರಿಸೋರ್ಸ್ ಅಂಡ್ ಮೇಕಿಂಗ್ ಇಟ್ ಈಸಿಯರ್ ಫಾರ್ ಸ್ಟೂಡೆಂಟ್ಸ್ ಟು ಎಂಗೇಜ್ ಇನ್ ಡಿಫರೆಂಟ್ ಆಕ್ಟಿವಿಟೀಸ್. ಸೊ ಎಷ್ಟು ಸಾಕನ್ಸುತ್ತೆ. So SAS is a great for testing and group collaboration platforms, and PAS and IAS might be needed for projects that involve running complex models. ಆ ಥರ ನೀವು ಅದನ್ನ ಈ ಒಂದಷ್ಟು ಪಾಯಿಂಟ್ಸ್ ಅನ್ನ ನೀವು ಹೈಲೈಟ್ ಮಾಡ್ಬೋದು. ಸೊ ನೀವು ಏನಾದರೂ ಡಿಫ್ರೆನ್ಸ್ SAS PAS IAS ಬಗ್ಗೆ ಡಿಫ್ರೆನ್ಸ್ ಕೇಳಿದ್ರೆ ಅದು ಕೂಡ ನೀವು ಬರೆಯೋಕೆ ಕಲಿಬೇಕು. SAS ಅಂದ್ರೆ ಅದು LMS ಈಸ್ ರೆಡಿ ಟು ಯೂಸ್ ಅಂತ. ಸಾಸದ್ದು ಒಂದು ಪಾಯಿಂಟ್ ಹೇಳೋದಾದ್ರೆ LMS ರೆಡಿ ಟು ಯೂಸ್. ಹೂ ಮ್ಯಾನೇಜಸ್ ಸಾಸ್? ಯೂಸರ್ ಜಸ್ಟ್ ಯೂಸಸ್ ದ LMS. ದ ಪ್ರೊವೈಡರ್ಸ್ ಏನಿದಾರಲ್ಲ ದೇ ವಿಲ್ ಮ್ಯಾನೇಜ್ ದ ಸಾಫ್ಟ್ವೇರ್ ಅಂತ ಹೇಳಬೇಕು. ಪಾಸ್ ಅಂದ್ರೆ ಡೆವಲಪರ್ಸ್ ಯೂಸ್ ದ ಪ್ಲಾಟ್ಫಾರ್ಮ್. ಅವ್ರ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ಕೊಳ್ತಾರೆ ಇನ್ ಆರ್ಡರ್ ಟು ಕಸ್ಟಮೈಸ್. ಅವರು ಕಸ್ಟಮೈಸ್ ಮಾಡ್ಕೋಬಹುದು, ಮತ್ತೆ ಏನಾದರೂ ಫೀಚರ್ಸ್ ಅನ್ನ ಆಡ್ ಮಾಡ್ಬೋದು. ಪಾಸ್ ಅಲ್ಲಿ ಅವರು ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಿಕೊಂಡು ದೇ ವಿಲ್ ದ ಪ್ಲಾಟ್ಫಾರ್ಮ್ ಎಲ್ಲ ಬ್ಯಾಕ್ ಎಂಡ್ ಡೇಟಾ ಬೇಸು, ಬ್ಯಾಕ್ ಎಂಡ್ ಸೆಕ್ಯೂರಿಟಿ ಕೊಡೋದು ಎಲ್ಲ ಅವರೇ ನೋಡ್ಕೊಳ್ತಾರೆ. ನಾವು ವಿ ಕ್ಯಾನ್ ಯೂಸ್ ದ ಪ್ಲಾಟ್ಫಾರ್ಮ್ ಟು ಕಸ್ಟಮೈಸ್ ದ LMS. ಅದು ಪಾಸ್ ಆಗುತ್ತೆ. So, who will control this? Developers again. They will only control the app. They will only control the features. IaaS ಅಂದ್ರೇನು? ಡೆವಲಪರ್ಸ್ ಬಿಲ್ಡ್ ಅಂಡ್ ಹೋಸ್ಟ್ ದ LMS ಫ್ರಮ್ ದ ಸ್ಕ್ರಾಚ್ ಯೂಸಿಂಗ್ ದ ಇನ್ಫ್ರಾಸ್ಟ್ರಕ್ಚರ್. ಯಾವುದು? ಅವರು LMSಗೆ ಸರ್ವರ್ನ ಸೆಟಪ್ ಮಾಡಿ ಕೊಡ್ತಾರೆ. ನಾವು ಮತ್ತೆ ಅದೆಲ್ಲ ಡೇಟಾ ಒಂದ್ ಕಡೆ ಸ್ಟೋರ್ ಆಗ್ಬೇಕಲ್ವಾ, ಅದಕ್ಕೆ ಅವರೇ ಸರ್ವರ್ ಕೊಡ್ತಾರೆ, ಅವರೇ ನೆಟ್ವರ್ಕ್ ಟು ಹೋಸ್ಟ್ ದ LMS. ಇದೆಲ್ಲ ಮಾಡೋದು IaaS ಅವರು. ಸೊ ಹೂ ವಿಲ್ ಮ್ಯಾನೇಜ್ ದಿಸ್? ಡೆವಲಪರ್ಸ್. ದೇ ಮ್ಯಾನೇಜ್ ಎವ್ರಿಥಿಂಗ್. ಸರ್ವರ್ಸ್ ಅನ್ನು ಮ್ಯಾನೇಜ್ ಮಾಡೋದು, ಆಪರೇಟಿಂಗ್ ಸಿಸ್ಟಮ್ನ ಮ್ಯಾನೇಜ್ ಮಾಡೋದು, ಅಂಡ್ LMS ಇಟ್ ಸೆಲ್ಫ್ ಮ್ಯಾನೇಜ್ ಮಾಡೋದು, ಇದೆಲ್ಲ IaaS ಅನ್ನು ಮಾಡೋದು ಅವರು. ಸೊ ಇಷ್ಟನ್ನು ನೀವು ಒಂದು ಟೇಬಲ್ ಫಾರ್ಮ್ ಅಲ್ಲಿ ಕೂಡ ಇದಕ್ಕೆ ಆನ್ಸರ್ನ ಬರೀಬಹುದು. ಸೊ ದಿಸ್ ಈಸ್ ಆಲ್ ಅಬೌಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 149.